ಆಲಮಟ್ಟಿ ಅಖಂಡ ವಿಜಯಪುರ ಜಿಲ್ಲೆಯನ್ನು ಬರೆದ ಹಣೆಪಟ್ಟಿ ಅಳಿಸಲು ಸಮರ್ಪಕ ಕೃಷಿಗೆ ನೀರು ಹರಿಸಲು ಅವಳಿ ಜಲಾಶಯಗಳ ನೀರು ಮರು ಹಂಚಿಕೆ ಮಾಡುವುದು ಹಾಗೂ ಹೂವಿನ ಹಿಪ್ಪರಗಿ ಹೋಬಳಿ ವ್ಯಾಪ್ತಿಗೆ ಬರುವ ಮುಳವಾಡ ಏತ ನೀರಾವರಿಯ ಸಂಕನಾಳ ಶಾಖಾ ಕಾಲುವೆಯಿಂದ ವಿತರಣಾ ಕಾಲುವೆ ನಿರ್ಮಿಸಿ 8 ಹಳ್ಳಿಗಳಿಗೆ ನೀರಿನ ಅನುಕೂಲತೆ ಕಲ್ಪಿಸಬೇಕೆಂದು ಆಗ್ರಹಿಸಿ ಆಲಮಟ್ಟಿಯಲ್ಲಿ ಅಖಂಡ ಕರ್ನಾಟಕ ರೈತ ಸಂಘದ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಿ ಮುಖ್ಯಮಂತ್ರಿಗಳಿಗೆ ಹಾಗೂ ಜಲಸಂಪನ್ಮೂಲ ಸಚಿವರಿಗೆ ಬರೆದ ಪತ್ರವನ್ನು ಕೃಷ್ಣಾ ಭಾಗ್ಯ ಜಲ ನಿಗಮದ ಉಪಮುಖ್ಯ ಅಭಿಯಂತರರಾದ ಎಲ್ ಕಳಸಾ ಇವರಿಗೆ ಮನವಿ ಸಲ್ಲಿಸಲಾಯಿತು. ಇದಕ್ಕೂ ಮುಂಚೆ ರಾಮಲಿಂಗೇಶ್ವರ ದೇವ ಸ್ಥಾನದಿಂದ ಮೆರವಣಿಗೆ ಮೂಲಕ ಮುಖ್ಯ ಅಭಿಯಂತರರ ಕಚೇರಿಗೆ ತೆರಳಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅರವಿಂದ ಕುಲಕರ್ಣಿ ಮಾತನಾಡಿ, ವಿಜಯಪುರ ಜಿಲ್ಲೆಯಲ್ಲಿ 5 ನದಿಗಳು ಹರಿದು ಪಂಚನದಿಗಳ ಬೀಡು 2ನೇ ಪಂಜಾಬ ಎಂದು ಹೇಳಿಕೊಳ್ಳಲು ಮಾತ್ರ ಸೀಮಿತವಾಗಿದೆ. ಜಿಲ್ಲೆಯಲ್ಲಿ ಕುಡಿಯುವ ನೀರಿಗೂ ಕೂಡ ತೊಂದರೆ ಅನುಭವಿಸುವಂತಾಗಿದೆ. ಕೃಷಿಗೆ ನೀರುಣಿಸುವುದು ಮಾತ್ರ ಕನಸಿನ ಮಾತಾಗಿದೆ. ಅವಳಿ ಜಿಲ್ಲೆಗಳ ರೈತರ ಬದುಕು ಹಸನಾಗಲು ಅವಳಿ ಜಲಾಶಯಗಳ ನೀರು ಮರು ಹಂಚಿಕೆ ಮಾಡುವುದು ಅಗತ್ಯವಿದೆ. ಆಲಮಟ್ಟಿ ಲಾಲ್ ಬಹದ್ದೂರ ಶಾಸ್ತ್ರಿ ಜಲಾಶಯ ಮತ್ತು ನಾರಾಯಣಪುರದ ಸಾಗರ ನಿರ್ಮಾಣಕ್ಕೆ ಅಖಂಡ ವಿಜಯಪುರ ಜಿಲ್ಲೆಯ ಸುಮಾರು 201 ಗ್ರಾಮಗಳು ಬಾಧಿತಗೊಂಡು 136 ಗ್ರಾಮಗಳು ಸಂಪೂರ್ಣ ಮುಳುಗಡೆ ಹೊಂದಿ ಅಂದಾಜು 4 ಲಕ್ಷ ಕುಟುಂಬಗಳು ನಿರಾಶ್ರಿತರಾಗಿದ್ದಾರೆ. ಅಖಂಡ ವಿಜಯಪುರ ಜಿಲ್ಲೆಯ ರೈತರ ಎಲ್ಲ ಜಮೀನುಗಳಿಗೆ ನೀರು ದೊರಕುತ್ತಿಲ್ಲ. ಕೃಷ್ಣಾ ಮೇಲ್ದಂಡೆ ಯೋಜನೆಯ ಸಾಕಾರಕ್ಕಾಗಿ ಅಖಂಡ ವಿಜಯಪುರ ಜಿಲ್ಲೆಯ ರೈತರು ಹಾಗೂ ಜನರು ತಮ್ಮ ಪೂರ್ವಜರಿಂದ ವಾಸವಾಗುತ್ತಾ ಬಂದಿರುವ ಮನೆ ಜಮೀನುಗಳನ್ನು ತ್ಯಾಗ ಮಾಡಿ ಸರ್ಕಾರ ಕೊಟ್ಟ ಜಾಗೆಯಲ್ಲಿ ಕೆಲವರು ವಾಸವಾಗಿದ್ದಾರೆ. ಇನ್ನು ಕೆಲವರು ದಿಕ್ಕು ದೆಸೆ ಇಲ್ಲದಂತೆ ಸರ್ಕಾರವು ನೀಡಿದ ಪರಿಹಾರದ ಹೆಸರಿನಲ್ಲಿ ಕೊಟ್ಟ ಮಡಿಗಾಸನ್ನು ತೆಗೆದುಕೊಂಡು ಅನ್ಯ ರಾಜ್ಯಗಳಿಗೆ ಗುಳಿಹೋಗಿದ್ದಾರೆ. ಇಷ್ಟೊಂದು ತ್ಯಾಗ ಮಾಡಿದ ಜಿಲ್ಲೆಯ ರೈತರಿಗೆ ಸ್ಟೀಮ್ ಎ ಮತ್ತು ಬಿ ಹೆಸರಿನಲ್ಲಿ ನೀರಿನಿಂದ ವಂಚಿಸಲಾಗುತ್ತಿದೆ. ಮಾತಾಡಿ ಮಾಡಿದ್ರೆ ನಾವು 15 ದಿನ ಒಳಗಾಗಿ ಎಲ್ಲಾ ಪ್ರಕ್ರಿಯೆ ನೀವು ಸಿಎಂ ಕಡೆ ಮಾಡ್ತಾರೋ ಮಾಡಿ ಕೂಡಲೇ ಕಾಮಗಾರಿ ಪ್ರಾರಂಭ ಮಾಡಬೇಕು. ಮಾಡದೇ ಇದ್ರೆ ಸುಮಾರು ಒಂದು 10 ಗಾಡಿ ತರ್ತಾರೋ ಇಲ್ಲಿ 10 ಗಾಡಿ ದನ ಕರ ಕುರಿ ಬೆಕ್ಕಿನ ಮರಿ ಸಹಿತ ತಂದು ಕಟ್ತೇವೆ. ನೀರು ಕೊಡ್ಬೇಕಾಗ್ತದೆ. ಅಲ್ಲ ಪರಿಸ್ಥಿತಿ ಮಾತ್ರ ಬಿಗಡಾಸ್ತದ್ರೆ. ಇಲ್ಲಿವರೆಗೆ ನಾವು ಇಂಥ ಕೆಲಸ ಮಾಡಿಲ್ಲ. ಮತ್ತೆ ನಾಳೆ ಆಫೀಸರ್ಸ್ ಹೆಂಡಿ ಬೆಳೆ ಕಷ್ಟ ಇದು ಮತ್ತೆ ಗ್ಯಾರಂಟಿ ಅಲ್ಲ. ಒಕ್ಕಲ್ತನ ಅಂದ್ರೆ ಏನು, ಒಕ್ಕರಿಗೆ ಅಂದ್ರೆ ಏನು ಪರಿಸ್ಥಿತಿ ಅನ್ನೋದು ಅಧಿಕಾರಿಗಳಿಗೆ ಹೆಂಡಿ ಬಳಸುವಂತ ಕೆಲಸ ಮಾಡಬೇಕು. ಅದಕ್ಕೆ ಹಚ್ಚೋಣ. ನೀವು ರೈತರು ಒಕ್ಕಟ್ಟಾರಿ ಅವ್ರಿಗೆ ಹೆಂಡಿ ಬೆಳೆ ಕಚ್ಚೋರು ಗೊತ್ತಾಗಲ್ಲ ಒಕ್ಕಲ್ತನ ಏನಾಕೈತೆ ಅನ್ನೋದು ಹಚ್ಚುವಂತ. ಹಿಂದಕ್ಕೆ DC ಹೆಂಡಿ ಬೆಳೆಸೋ ನಿಮ್ಗೆ ಗೊತ್ತಿಲ್ಲ. DC ಹೆಂಡಿ ಬೆಳೆದ್ರೆ ಅವ್ರನ್ನ ಹಚ್ಚಿಸ್ತೇವೆ. ಅದಕ್ಕೆ ನೀವು ಒಕ್ಕಟ್ಟಾಗಿರಿ. ಅದಕ್ಕೆ ನಾವು 15 ದಿವಸ ಗಡುವು ಕೊಡ್ತೇವ್ರಿ. ನೀವು ಚೀಫ್ ಇಂಜಿನಿಯರ್ ಹೇಳ್ರಿ ಕೂಡಲೇ ಕಾಮಗಾರಿ ಅಥವಾ ಚೀಫ್ ಇಂಜಿನಿಯರ್ ಅಥವಾ ಚೀಫ್ ಇಂಜಿನಿಯರ್ ಎ ವಿ ಪಾಟೀಲ್ ಜೊತೆ ಮಾತಾಡಂತ ಹೇಳ್ರಿ. ಮೊನ್ನೆ ಕೂಡ ಎ ವಿ ಪಾಟೀಲ್ ಮಾತಾಡಿದಾರೆ ಈ ವಿಷಯದಲ್ಲಿ. ಯಾಕೆ ನೀವು ಮಾಡೋಕ್ಕಾಗಿಲ್ಲ ವಿಳಂಬ ಯಾಕೆ ಮಾಡ್ತೀವಿ ಅಂದಾಗ ಅವರೆಲ್ಲ ಹೇಳಿದ್ರು. ಅವ್ರು ಹಿಂಗೆ CM ಮಾತ್ರ ಫೈಲ್ ತಿಳ್ಕೊಂಡು ಅವರು ಕೂಡ ಲೆಟರ್ ಬರೀತಿದ್ರು. ಬರ್ದಾರೆ ಏನಾದ್ರು ಗೊತ್ತಾಗಿಲ್ಲ. ಯಾಕಂದ್ರೆ ನಾವು ಕೂಡ ಸೈಮಲ್ಟೇನಿಯಸ್ಲಿ ಪ್ರಯತ್ನ ಮಾಡ್ತೇವೆ. ನಿಮ್ಮ ಜವಾಬ್ದಾರಿ ಮುಖ್ಯ ಇರ್ತದೆ. ಯಾಕಂದ್ರೆ ರೈತರ ತಾಳ್ಮೆಯನ್ನು ಪರೀಕ್ಷೆ ಮಾಡೋದು ಸರಿಯಲ್ಲ. ಇವತ್ತೆಲ್ಲಾನು ಆಡೋದವ್ರು ನಾವು ನಮಗೆ ನೀರು ಕೊಡೋದ್ರೆ ಇವತ್ತು ಎಲ್ಲೆಲ್ಲೂ ನೀರು ಹೋಗ್ತೈತಿ. ಆ ಕಾರಣಕ್ಕಾಗಿ ಶೀಘ್ರದಲ್ಲೇ 8-10 ಹಳ್ಳಿಗಳಿಗೆ ನೀರು ಕೊಡೋಕೆ ನೀವು ಡಿಸ್ಟ್ರಿಬ್ಯೂಟರ್ ಮಾಡಲೇಬೇಕು. ಸರ್ಕಾರ ಶಾಖಾಕಾಲಿ ಮಾಡಿದ್ರೆ ನಾವು ಉಪವಾಸ ಸತ್ಯಾಗ್ರಹ ದನ ಮಾಡ್ತೇವೆ. ಮುಂದಿನ ಪರಿಸ್ಥಿತಿ ನಿಮ್ಮನ್ನೇ ಹೊಣೆಗಾರ ನಾಳೆ ನೀವು ಸರ್ ಇದು ಕೆಲವು ಸಂಖ್ಯೆ ಇಲ್ಲಿ ತನಕ ಈಗ ಏನು ಹೋಲಿಕರಿಗೆ ಹೋದ ಎಂತ ತಳಿಯೋದಲ್ರಿ ಅದಕ್ಕೆ ಡಿಸ್ಟ್ರಿಬ್ಯೂಟರ್ ಅದನ್ನೇ ಬರ್ದೇನೆ 8 ಡಿಸ್ಟ್ರಿಬ್ಯೂಟರ್ ಮಾಡೋದು ಬರ್ತೇನೆ. ಒಂದು ಜನ ಡಿಸ್ಟ್ರಿಬ್ಯೂಟರ್ ಎರಡು ಇಲ್ಲ ಈ ಪರ